ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಖಾರದ ಹಿಂಡಿನ ಮಾಡ್ತಾಯಿದ್ದೀನಿ. ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಪಲ್ಯ, ಸಾಂಬಾರ್, ಮಜ್ಜಿಗೆ ಸಾರು, ಎಗ್ ಬುರ್ಜ್ ಎಲ್ಲ ಐಟಮ್ಗೂ ಮಾಡೋದಕ್ಕೂ ಇದು ಯೂಸ್ ಆಗುತ್ತೆ. ಇದನ್ನು ಮಾಡೋದು ಹೇಗಂತ ನೋಡೋಣ. ಮೊದಲು ಹಸಿಮೆಣಸಿನ್ಕಾಯಿನ ತೊಳ್ಕೊಂಡು ಒಂದು ಹಂಚಿನಲ್ಲಿ ಹುರ್ಕೊಳ್ಬೇಕು. ಅರ್ಧ kg ಆಗುವಷ್ಟು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ, 1 ಹಿಡಿ ಹಸಿ ಶುಂಠಿ, 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ಅದಕ್ಕೇ 1 ಹಿಡಿ ಶುಂಠಿ, ಬೆಳ್ಳುಳ್ಳಿ ಹಾಕಿ 2 ನಿಮಿಷ ಹುರ್ಕೊಳ್ಬೇಕು ಚೆನ್ನಾಗಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಎಣ್ಣೆ ಹಾಕಿದ ನಂತರ ಮೆಣಸಿನ್ಕಾಯಿ ಚಟ್ಪಟ್ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹಸಿ ಖಾರದ ಹಿಂಡಿನ ಕಾಳು ಪಲ್ಯಗೆ ಹಸಿಮೆಣಸಿನ್ಕಾಯಿ ಬದಲು ಈ ಹಸಿ ಖಾರದ ಹಿಂಡಿನ ಹಾಕಿ ಕಾಳು ಪಲ್ಯ ಮಾಡಿ ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಫ್ರಿಜ್ನಲ್ಲಿ ನಾವು ಸ್ಟೋರ್ ಮಾಡಿ 15 ದಿನದ ಯೂಸ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಈಗ ಮೆಣಸಿನ್ಕಾಯಿ ಹೇಗೆ ಚಟಾಪಟ ಅಂತ ಸಿಡಿತಾ ಇದೆ. ಈಗ ಗ್ಯಾಸ್ನ ನಾನು ಆಫ್ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನೋಡಿ, ಈಗ ಪರ್ಫೆಕ್ಟಾಗಿ ಹುರಿದ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಪೂರ್ತಿ ಸಣ್ಣಗೆ ರುಬ್ಬಾರ್ದು, ಸ್ವಲ್ಪ ಅಬ್ಡ ಜಬ್ಡ ಆಗಿ ರುಬ್ಕೋಬೇಕು. ಅಂದರೆ ತರಿಯಾಗಿ ರುಬ್ಕೊಳ್ಬೇಕು. ಎಲ್ಲ ಹುರಿದಿದ್ದನ್ನು ಮಿಕ್ಸರ್ ಜಾರ್ಗೆ ಹಾಕಿದ ಆದಮೇಲೆ 1 ಹಿಡಿ ಕೊತ್ತಂಬರಿನ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ಳಿ. ಮಿಕ್ಸರ್ ಮಾಡ್ಕೊಳ್ಳಿ. ಅಬ್ಡ ಜಬ್ಡ ಆಗಿ ರುಬ್ಕೊಳ್ಬೇಕು. ಇದು ಪೂರ್ತಿ ಸ್ಮೂತ್ ಪೇಸ್ಟ್ ಆದರೆ ರುಚಿ ಬರಲ್ಲ. ಸ್ವಲ್ಪ ತರಿಯಾಗಿ ಇದ್ರೇ ಟೇಸ್ಟ್ ಸೂಪರಾಗಿರುತ್ತೆ. ನೋಡಿ, ಈಗ ಹಸಿ ಖಾರದ ಹಿಂಡಿ ರೆಡಿಯಾಗಿದೆ. ಈ ಥರ ಅಬ್ಡ ಜಬ್ಡ ಆಗಿ ರೆಡಿಯಾಗಿದೆ. ಇದನ್ನು ನಾವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ 15 ದಿನದ ತನಕ ಯೂಸ್ ಮಾಡ್ಕೊಳ್ಬೋದು. ಒಂದು ವೇಳೆ ಹೊರಗಡೆ ಇಟ್ಕೊಂಡ್ರೆ 4-5 ದಿನ ಅಷ್ಟೇ ಬರುತ್ತೆ. ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಖಾರದ ಹಿಂಡಿ ಎಷ್ಟು ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ತೋರಿಸಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ.